ವೆಲ್ಕಮ್ ಬ್ಯಾಕ್ ಟು ಇನ್ನೊಂದು ಹೊಸ ವೀಡಿಯೋಗೆ ಎಲ್ರಿಗೂ ಸ್ವಾಗತ. ಸೊ ಇವತ್ತಿನ ವೀಡಿಯೋ ಏನಂದರೆ, ಟೈಟ್ಲಲ್ಲಿ ನೋಡಿರ್ತೀರಾ, ಜನನಾಯಕ ಮೂವಿ, ಫೇರ್ವೆಲ್ ಮೂವಿ ಆಫ್ ವಿಜಯ್ ಅವ್ರದ್ದು ಫೈನಲಿ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಸ್ಟಾಪ್ ಮಾಡಿದರೆ ನನ್ನ ಟೈಮ್ ಬೀಂಗೆ ಆ್ಯಕ್ಚುಲಿ 9th January ಇವತ್ತು ರಿಲೀಸ್ ಆಗಬೇಕಾಗಿದ್ದ ಮೂವಿನ ಆಲ್ ಆಫ್ ಸಡನ್ ನಿಲ್ಲಿಸ್ಬಿಟ್ಟಿದ್ದಾರೆ. ಇದು ಏನಕ್ಕಂದರೆ ಫಿಲಿಮ್ ಬೋರ್ಡ್ ಅವರು ಸರ್ಟಿಫಿಕೇಟ್ ಆಲ್ರೆಡಿ ಇಶ್ಯೂ ಮಾಡಿಬಿಟ್ಟು ಮತ್ತೆ ಲಾಸ್ಟ್ ಮೂಮೆಂಟಲ್ಲಿ ಬಂದುಬಿಟ್ಟು ಲೈಕ್ ಜಸ್ಟ್ 2 days ಬಿಫೋರ್ ಆಫ್ ದಿ ರಿಲೀಸ್ ಇಲ್ಲ, ಒಬ್ಬರು ಕಮಿಟಿ ಮೆಂಬರ್ ಅದಕ್ಕೆ ಒಪ್ತಾ ಇಲ್ಲ, ಸೊ ಅದರಿಂದ ನಾವು ಸರ್ಟಿಫಿಕೇಟ್ ಕೊಡಲ್ಲ ಅಂತ ಹೇಳ್ಬಿಟ್ಟು ಸಡನ್ನಾಗಿ ಗೆಲ್ಲಿದ್ದಾರೆ. ಇಟ್ಸ್ ರಿಯಲಿ ಬ್ಯಾಡ್ ಬಿಕಾಸ್ ಬೀಯಿಂಗ್ ಎ ಲಾಸ್ಟ್ ಫಿಲಿಮ್ ಆಫ್ ವಿಜಯ್ ಅವ್ರದ್ದು, ಇಲ್ಲಿ ತಳಪತಿ ವಿಜಯ್ ಅವ್ರದ್ದು, ಆ್ಯಂಡ್ ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು ಜನರಿಗೆ, ಬೇಸಿಕ್ಲಿ ಫಾರ್ ಎಸ್ ಫ್ಯಾನ್ಸ್. ಲಾಸ್ಟ್ ಫೇರ್ವೆಲ್ ಮೂವೀಸ್ ಎಲ್ಲರೂ ಎಕ್ಸ್ಪೆಕ್ಟೇಷನ್ ಇದ್ದರು, ನನಗೂ ಎಕ್ಸ್ಪೆಕ್ಟೇಷನ್ ಇತ್ತು. ನಾನು ಟಿಕೆಟ್ ಬುಕ್ ಮಾಡಿದೆ, ಬಟ್ ವರ್ಸ್ಟ್. ಸೊ ಅದರಿಂದ ಏನಾಯಿತು, ಇವತ್ತು ಮೂವಿ ರಿಲೀಸ್ ಆಗಿಲ್ಲ ಅಂದರೆ ಜಡ್ಜ್ಮೆಂಟ್ ಬಂದ್ಬಿಟ್ಟು 10:30 ಬೆಳಿಗ್ಗೆ 10:30ಗೆ ಅನೌನ್ಸ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಸೊ ಕಾದು ನೋಡಬೇಕು ಏನಾಗುತ್ತೆ ಅಂತ. ಆ್ಯಂಡ್ ಬಟ್ ಒನ್ ಥಿಂಗ್ ವಿಚ್ ಐ ವುಡ್ ಲೈಕ್ ಟು ಸೇ, ಪಾಲಿಟಿಕ್ಸು ಫಿಲಿಮು ಇದು ಎರಡೂ ಕಂಬೈನ್ ಆಗಬಾರ್ದು ಯಾವಾಗಲೂ. ಏನಕ್ಕೆ ಜನ ಅದನ್ನು ಎರಡನ್ನೂ ಕಂಬೈನ್ ಮಾಡಿಕೊಂಡು ಈ ಥರ ಮಾಡ್ತಾಯಿದ್ದಾರೆ ಅಂತ ಗೊತ್ತಿಲ್ಲ. ಬಿಕಾಸ್ ಫ್ರಮ್ ವಾಟ್ ಐ ಸೀನ್ ಇಸ್ ಲೈಕ್ 2010 10ರಲ್ಲಿ ವಿಜಯ್ದವ್ರದ್ದು ಕಾವಲನ್ ಅಂತ ಒಂದು ಮೂವಿ ಬಂತು, ಅಲ್ಲಿಂದ ಶುರುವಾಯಿತು ಅವ್ರದ್ದು ಟಿಲ್ ಈವನ್ ರೀಸೆಂಟ್ ಲಿಯೋವರೆಗೂ ಇದು ಕಂಟಿನ್ಯೂ ಆಗ್ತಾನೆ ಇತ್ತು. ಏನಕ್ಕೆ ಪೀಪಲ್ ಲೈಕ್ ಪಾಲಿಟಿಕ್ಸ್ ಈ ಫಿಲಿಮಲ್ಲಿ ಇಂಟರ್ಫಿಯರ್ ಆಗ್ತಾರೆ ಅಂತ ನನಗೆ ಗೊತ್ತಾಗ್ತಾಯಿಲ್ಲ ಗೈಸ್. ಒಂದು ಮೂವಿ ಬಂದರೆ ಇಟ್ ಈಸ್ ಮೋರ್ ಆಫ್ ಒಂದು ಫ್ರಿಕ್ಷನ್ ಮೂವಿ ಅದು. ಇಟ್ಸ್ ಲೈಕ್ ನಾಟ್ ಲೈಕ್ ರಿಯಲ್ ಲೈಫಲ್ಲಿ ಏನು ನಡೀತಿದೆ ಅಂತ, ಅದೊಂದು ರಿಯಲ್ ಲೈಫಲ್ಲಿ ಬೆಟ್ರಾಗಿ ಮಾಡ್ಬೋದು ಅಂತ ಹೇಳ್ಬಿಟ್ಟೆ ಮೂವಿದಲ್ಲಿ ಹೇಳ್ತಾರೆ ಅವರು. ಈ ಥರನೇ ನಡೀತಾ ಇದೆ ಇಂಡಿಯಾದಲ್ಲಿ, ಈ ಥರನೇ ನಡೀತಾ ಇದೆ ಕರ್ನಾಟಕದಲ್ಲಿ, ಈ ಥರ ನಡೀತಾ ಇದೆ ತಮಿಳ್ನಾಡಲ್ಲಿ ಅಂತ ಹೇಳಕ್ಕೆ ಬರ್ತಾರೆ. ಅದರಲ್ಲಿ ದೇ ಆರ್ ಜಸ್ಟ್ ಕನ್ವೇಯಿಂಗ್ ಇದು ಈ ಥರ ಮಾಡಿದ್ರೆ ಬೆಟರ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ಅದನ್ನು ಜನರು ತಗೊಳಕ್ಕೆ ರೆಡಿ ಇಲ್ಲ ಅಂದರೆ ಇಟ್ ಇಸ್ ಲೈಕ್ ನಾಟ್ ರೈಟ್. ಸೊ ಇದು ನನ್ನ ಮಟ್ಟಿಗೆ ಆ್ಯಸ್ ಅ ಫಿಲಿಮ್ ಲವ್ ವಾಟ್ ಐ ಫೀಲ್ ಇಸ್ ನಾಟ್ ರೈಟ್. ಬಿಕಾಸ್ ಬೀಯಿಂಗ್ ಇಸ್ ಲಾಸ್ಟ್ ಫಿಲಿಮ್, ಇದು ಆದಮೇಲೆ ಅವ್ರು ಮೂವಿ ಮಾಡ್ತಾರಾ ಇಲ್ಲ ಅಂತ ಗೊತ್ತಿಲ್ಲ, ಬಟ್ ಈ ಸೆಡ್ ಓಪನ್ಲಿ ದಟ್ ದಿಸ್ ವಿಲ್ ಬಿ ಇಸ್ ಲಾಸ್ಟ್ ಫಿಲಿಮ್. ಸೊ ಅದೊಂದು ಸ್ವಲ್ಪ ಬೇಜಾರಿತ್ತು. ಎಲ್ಲರೂ ರೆಡಿಯಾಗಿದ್ದರು, ಲೈಕ್ ಬ್ಯಾನರ್ಸು ನಮ್ಮ ಮುಕುಂದ ಥಿಯೇಟ್ರಲ್ಲಿ ಬ್ಯಾನರ್ ರೆಡಿಯಾಗಿತ್ತು, ಪುಷ್ಪಾಂಜಲಿ ಥಿಯೇಟ್ರಲ್ಲಿ ಬ್ಯಾನರ್ ರೆಡಿಯಾಗಿತ್ತು, ಎಲ್ಲ ಕಡೆಯೂ ಬ್ಯಾನರ್ ಎಲ್ಲ ರೆಡಿಯಾಗಿ ವೆಯ್ಟ್ ಮಾಡ್ತಾರೆ. ಆ ಟೈಮಲ್ಲಿ ಜಸ್ಟ್ 1 day ಬಿಫೋರ್ ಆಫ್ ದಿ ಎಲೆಕ್ಷನ್, ಒನ್ ಡೇ ಬಿಫೋರ್ ದಿ ರಿಲೀಸ್ ಹಿಂಗೆ ಮಾಡಿದ್ರೆ ಸರಿನಾ? ನಿಮ್ಮ ಒಪಿನಿಯನ್ ಏನಂತ ಹೇಳ್ಬಿಟ್ಟು ನನ್ನ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಈ ಮೂವಿ ಮೇಯ್ನಾಗಿ ಟ್ರೈಲರಲ್ಲಿ ನಾನು ನೋಡಿದ್ರು ಬಂದ್ಬಿಟ್ಟು ಒಂದು ಕಾಮನ್ ಮ್ಯಾನ್ ಹೆಂಗೆ ಒಂದು ಲೀಡರ್ ಆಗ್ತಾರೆ, ಸೊ ಅದ್ರ ಬಗ್ಗೆ ಮೂವಿ ಮಾಡಿದ್ದಾರೆ. ಆ್ಯಂಡ್ ಅದು ಕೆಲವೊಬ್ಬರಿಗೆ ಅಕ್ಸೆಪ್ಟ್ ಮಾಡೋಕ್ಕಾಗಿರಲ್ಲ. ಸೊ ಅದರಿಂದನೇ ಈ ಮೂವಿನ ಹಿಂಗೊಂದು ಮಾಡಿಬಿಟ್ಟು ಸ್ಟಾಪ್ ಮಾಡಬೇಕಂತ ಮಾಡಿಬಿಟ್ಟಿದ್ದಾರೆ. ಆ್ಯಂಡ್ ಮೇಯ್ನಾಗಿ ಇವ್ರು 9th January ಏನಕ್ಕೆ ರಿಲೀಸ್ ಮಾಡಿದ್ದಾರೆ ಅಂದರೆ, ಬೀಂಗ್ ಎ ಪೊಂಗಲ್ ಬರ್ತಾ ಇದೆಯಲ್ಲ ಹತ್ರ, ತಮಿಳ್ನಾಡಲ್ಲಿ ಬಂದ್ಬಿಟ್ಟು ಮ್ಯಾಕ್ಸಿಮಮ್ ಲೀವ್ ಜಾಸ್ತಿ ಇರುತ್ತೆ. ಸೊ ಅದರಿಂದನೇ ಬಂದ್ಬಿಟ್ಟು 9th ರಿಲೀಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ರು. ಜೊತೆಲೇ ಬಂದ್ಬಿಟ್ಟು ಪರಾಶಕ್ತಿ ಬರ್ತಾಯಿದೆ, ರಾಜ್ ಸಾಬ್ ಬರ್ತಾಯಿದೆ, ಅದಕ್ಕೆಲ್ಲ ಪ್ರಾಬ್ಲಮ್ ಏನೂ ಇಲ್ಲ. ಬಟ್ ಮಂಡೆ ಫಾರ್ ವಿಜಯ್ ಜಸ್ಟ್ ಬಿಕಾಸ್ ಈಸ್ ಎಂಟರಿಂಗ್ ಇನ್ ಟು ಪಾಲಿಟಿಕ್ಸ್. ನೀವು ಫೈಟ್ ಮಾಡ್ತೀರಂದರೆ ಯು ಹ್ಯಾವ್ ಟು ಫೈಟ್ ವಿತ್ ದ ವಿಜಯ್ ಹೂಸ್ ಎಂಟರಿಂಗ್ ಇನ್ ಟು ಪಾಲಿಟಿಕ್ಸ್. ಅವ್ರ ಫಿಲಿಮ್ ನಡ್ಕೊಂಡು ನೀವು ಜಗಳ ಮಾಡೋದು ರೈಟ್ ಇಲ್ಲ ನನಗೆ, ವಿಚ್ ಐ ಫೆಲ್ಟ್. ನೀವು ನಿಮ್ಮ ಫಿಲಿಮ್ ಬೋರ್ಡ್ ಮಾಡ್ತಾ ಇರೋ ರೈಟಾ ಕರೆಕ್ಟ್ ಅಂತ ಹೇಳ್ಬಿಟ್ಟು ನನ್ನ ಕಮೆಂಟಲ್ಲಿ ತಿಳಿಸಿ. ಬೇರೆ ಯಾವ ಫಿಲಿಮು ನಾನು ಇಷ್ಟೊಂದು ಮಾಡಿದ್ದು ನಾನು ನೋಡಿಲ್ಲ ಗೈಸ್. ಫಿಲಿಮ್ ಬೋರ್ಡು ಏನೋ ಫ್ರಮ್ ಡೇ 1 ಲೆಟ್ ಇಟ್ ಬಿ ಫ್ರಮ್ ಕಾವಲನಿಂದ ಹಿಡ್ದು ಎಲ್ಲ ಮೂವಿನೂ ಕಂಟಿನ್ಯೂಸ್ ಆಗಿ ಅವ್ರದ್ದು ಒಂದಿಲ್ಲ ಅಂತ ಬಂದ್ಬಿಟ್ಟು ಬರ್ತಾನೆ ಇರುತ್ತೆ, ವಿಚ್ ಇಸ್ ನಾಟ್ ಗುಡ್. ಸೊ ಇದು ಬಂದ್ಬಿಟ್ಟು ಅವ್ರಿಗೆ ಪಬ್ಲಿಸಿಟಿ ಇನ್ಕ್ರೀಸ್ ಆಗುತ್ತೆ, ತವರೇ ಕಡಿಮೆ ಆಗೋಲ್ಲ. ಆ್ಯಂಡ್ ಮೋರ್ ಓವರ್ ಈ ಮೂವಿ ಯಾವಾಗ ರಿಲೀಸ್ ಆದ್ರೂ ಪೀಪಲ್ ವಿಲ್ ಸೆಲೆಬ್ರೇಟೆಡ್ ಬಿಕಾಸ್ ದ ಫ್ಯಾನ್ಸ್ ಆರ್ ಲೈಕ್ ದ್ಯಾಟ್. ಅವ್ರ ಮೂವಿ ಯಾವತ್ತು ರಿಲೀಸ್ ಆಗುತ್ತೋ ದ್ಯಾಟ್ ವುಡ್ ಬಿ ದಿ ಡೇ ಫಾರ್ ದ ಫಿಲಿಮ್. ಹಂಗೆ ಟ್ರೀಟ್ ಮಾಡ್ತಾರೆ. ಸೊ ಇದು ಹೇಳ್ತಾ ನಾನು ಈ ವಿಡಿಯೋ ಇಲ್ಲೇ ಏನು ಮಾಡ್ತೀನಿ. ನಿಮಗೇನೋ ಈ ವಿಡಿಯೋ ಇಷ್ಟ ಆಗಿದ್ರೆ ಆ್ಯಂಡ್ ಡು ಯು ಸಪೋರ್ಟ್ ವಿಜಯ್ ಅವ್ರ ಮೂವಿ ಆರ್ ಫಿಲಿಮ್ ಪರ್ಸನ್ ಆಗಿದ್ದರೆ, ಈ ಮೂವ್ ಬೈ ಫಿಲಿಮ್ ಬೋರ್ಡ್ ರೈಟ್ ಆರ್ ರಾಂಗ್ ಅಂದ್ಬಿಟ್ಟು ನಾನು ಕಮೆಂಟಲ್ಲಿ ತಿಳಿಸಿ. ಸೊ ಇನ್ನೊಂದು ಹೊಸ ವೀಡಿಯೋದಲ್ಲಿ ಸಿಗ್ತೀನಿ. ಅದುವರೆಗೂ ಸ್ಟೇ ಟ್ಯೂನ್, ಪೀಸ್ ಔಟ್.